ಇವತ್ತು ನಾನು ಸೆಕೆಂಡ್ ರನ್ನರ್ ಅಪ್ ಆಗಿ ನನಗೇನು ದುಡ್ಡು ಬಂದಿದೆ, ಇವತ್ತು ನೀವು ಕೇಳಿದ್ರಿ ನನ್ನನ್ನು, ನಾನು ಹೋರಾಟಗಾರ್ತಿ ಆಗಿರೋದ್ರಿಂದ ನಾಡು ನುಡಿ ನೆಲ ಜಲ ಭಾಷೆ ಅಂತ ನಾನು ಗುರುತಿಸ್ಕೊಂಡಿರೋದ್ರಿಂದ ನಮ್ಮ ಕುಟುಂಬದ ಒಬ್ಬ ಹೆಣ್ಣು ಮಗಳು ಬಿಗ್ ಬಾಸ್ಗೆ ಹೋಗಿ ತಾಕತ್ತಿಂದ ಒಂದು ಸವಾಲನ್ನ ಸ್ವೀಕರಿಸಿ ಆಟ ಆಡ್ತಿದ್ದಾಳೆ ಅಂತ ಆದಾಗ ನನ್ನ ಜೊತೆ ನಿಂತಿದ್ದು ನನ್ನ ಕರವೇ ಕುಟುಂಬ. ಹಾಗಾಗಿ ನಾನು ಅಂದ್ಕೊಂಡಿರೋದು ಒಂದೇ, ನಾನು ಏನಲ್ಲಿ ದುಡ್ಡನ್ನು ಗಳಿಸಿದ್ದೀನಿ ಅದನ್ನು ನನ್ನ ಹೋರಾಟಗಳಿಗೆ, ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಗಳಿಗೆ ನಾನು ಆ ದುಡ್ಡನ್ನು ಮುಡಿಪಾಗಿಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬ ಗ್ರೇಟ್. ಈ ಥರ ಯಾರು ಥಿಂಕ್ ಮಾಡಲ್ಲ ಮೇಡಮ್. ಈ ಒಂದು ದುಡ್ಡನ್ನು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇದು ಹೇಳ್ತಾ ಇದ್ದೀರಾ. ಬಿಗ್ ಬಾಸಲ್ಲಿ ನೀವು ಎಲ್ಲ ಗೊತ್ತು ನಮಗೆ, ಎಲ್ಲ ಕ್ಲೋಸ್. ನಿಮಗೆ ಯಾರು ಕ್ಲೋಸು? ಜಾಹ್ನವಿ ಅವರು ತುಂಬ ಕ್ಲೋಸ್ ಇತ್ತು, ಧ್ರುವಂತವ್ರು ಕ್ಲೋಸ್ ಇದ್ರು. ನಿಮ್ಗೆ ಯಾರು ಆಗಲ್ಲ ಅಂದರೆ ಕಾವ್ಯ ಆಗ್ತಿರಲಿಲ್ಲ, ಅವ್ರ ಬಗ್ಗೆ ಬಾಂಡಿಂಗೇ ಬೆಳೆದಿರಲಿಲ್ಲ. ರಕ್ಷಿತಾ ಒಳ್ಳೆ ಮಗು ಥರ ಎಲ್ಲವನ್ನ ಹೇಳಿದ್ದೀರಾ. ಅದೆಲ್ಲ ನಮಗೆ ನೋಡಿದ್ದೀವಿ. ಬಟ್ ನಾವು ಕನ್ನಡ ನೆಕ್ಸ್ಟ್ ಈಗ ಹೊರಗಡೆ ಬಂದಿದ್ದೀರಾ, ಇಷ್ಟು ನೇಮು ಫೇಮ್ ಎಲ್ಲ ಇದೆ ಮೇಡಮ್. ನೀವು ಏನು ಮಾಡಬೇಕು, ಏನಾದ್ರು ಒಂದು ಪ್ಲ್ಯಾನ್ಸ್ ಇದೆಯಾ? ಯಾಕೆಂದರೆ ಕನ್ನಡ ಪರವಾಗಿ ಇಷ್ಟೊಂದು ಹೋರಾಟ ಮಾಡ್ತಿರೋರಿಗೆ ಏನಾದ್ರು ಒಂದೊಂದು ನನ್ನ ನಾಡಿಗೆ ಕೊಡಬೇಕು ಅಂತ ಇರುತ್ತೆ. ಸೊ ನಿಮ್ಮ ಕನ್ನಡ ಒಂದು ಸಂಘಟನೆಯಿಂದಲೇ ನೀವೇನಾದರೂ ನಾಡಿಗೋಸ್ಕರ ಏನಾದ್ರು ಮುಂದೆ ಮಾಡಬೇಕು ಅನ್ನೋ ಪ್ಲ್ಯಾನ್ಸ್ ಏನಾದ್ರು ಇದೆಯಾ? ಅಜೆಂಡಾಗಳು ಅಥವಾ ಏನಾದ್ರು ಪ್ಲ್ಯಾನ್ಸ್ ನಿಮ್ಮ ಒಂದು ಕರವೇ ರಕ್ಷಣಾ ವೇದಿಕೆಯಿಂದ? ಇಲ್ಲ ಮೇಡಮ್, ತುಂಬ ಇದೆ. ನಾವು ಯಾವ ವಿಚಾರದಲ್ಲಿ ಹೋರಾಟ ಮಾಡಿಲ್ಲ ಹೇಳಿ. ಸೊ ಇವತ್ತು ನನಗೆ ಹೆಮ್ಮೆ ಆಗೋದೇನು ಅಂತಂದರೆ, ಹೆಣ್ಮಕ್ಳು ಹೋರಾಟಕ್ಕೆ ಬರೋದೇ ತುಂಬ ಕಡಿಮೆ, ಅದರಲ್ಲೂ ಕಲಾವಿದರು ಹೋರಾಟದ ಬದುಕಿಗೆ ಬರೋದೇ ತುಂಬ ಕಡಿಮೆ. ಇವಾಗ ಆಲ್ರೆಡಿ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲೆ ನೀವು ಹೇಳಿದಾಗೆ ಒಂದು ಎಕ್ಸಾಂಪಲನ್ನೇ ಸೆಟ್ ಮಾಡಿದ್ದೀನಿ. ಒಬ್ಬ ಹೆಣ್ಣು ಮಗಳು ಬಿಗ್ ಬಾಸ್ ಮನೆಗೆ ಹೋಗಿ ಇಷ್ಟು ಛಲದಿಂದ ಗೆದ್ಕೊಂಡು ಬರ್ಬೋದು ಅನ್ನೋದು ಒಂದು ಎಕ್ಸಾಂಪಲ್. ಈ ಹಿಂದೆನೂ ನನಗೆ ಗೊತ್ತಿರೋಂಗೆ ತುಂಬ ಜನ ನನಗೆ ಹೇಳ್ತಾಯಿದ್ರು, ಯಾರಾದರೂ ಒಂದು ಐ ಹ್ಯಾವ್ ಟು ಲುಕ್ ಅಪ್ ಟು ದೆಮ್ ಅಂತ ಹೇಳಿದಾಗ, ಒಂದು ವುಮೆನ್ ಅಂತ ಅಂದಾಗ, ಒಂದು ಹೆಣ್ಣು ಮಗಳು ಅಂದಾಗ ನಾವು ನಿಮ್ಮನ್ನು ನೋಡ್ತೀವಿ ಅಲ್ಲಿ, ಅಷ್ಟು ಸ್ಟ್ರಾಂಗಾಗಿ ಆಟ ಆಡಿದ್ದೀರ ಅಂತ ಹೇಳ್ತಾರೆ. ಸೊ ಹಾಗೆ ಒಬ್ಬ ಕನ್ನಡ ಹೋರಾಟಗಾರ್ತಿ ಅಂತ ಬಂದಾಗ ಈಗಿನ ಪೀಳಿಗೆಯಲ್ಲಿ ಯಾರಾದರೂ ಕಲಾವಿದರಲ್ಲಿದ್ದಾರೆ ಅಂದರೆ ಅಶ್ವಿನಿ ಅಪ್ಪ ಅಂತ ಹೇಳಬೇಕು. ಸೊ ಆ ಹೆಸರನ್ನ ಉಳಿಸೋದ್ರ ಜೊತೆಗೆ ತುಂಬ ಪ್ಲ್ಯಾನ್ಸನ್ನು ನಾನು ಇಟ್ಕೊಂಡಿದ್ದೀನಿ. ನನ್ನ ಗುರುಗಳನ್ನ ನಾನು ಭೇಟಿ ಮಾಡಬೇಕಿನ್ನು, ಅವ್ರ ಆಶೀರ್ವಾದ ತೊಗೊಳ್ಬೇಕು, ಅವ್ರ ಜೊತೆ ಚರ್ಚೆ ಮಾಡಬೇಕು, ಎಲ್ಲವೂ ಇದೆ. ಸೊ ಶಾರ್ಟ್ಲಿ ಏನು ಮಾಡಬೇಕು ಅನ್ನೋದು ನನ್ನ ರಿವ್ಯೂ. ತುಂಬ ಡೌನ್ ಟು ಅರ್ತ್ ಅಶ್ವಿನಿ ಅವರು ಅಂತ ಗೊತ್ತು. ಸೊ ಬಹಳಷ್ಟು ಜನಗಳು ನಿಮ್ಮನ್ನು ನೋಡಿ ತುಂಬ ಛಲವನ್ನು ಕಲ್ತಿದ್ದಾರೆ. ಆದರೆ ನೀವು ಲಾಸ್ಟ್ ಕ್ವಶನ್ ಏನಂದರೆ, ನೀವು ಏನನ್ನು ಕಲ್ತ್ರಿ, ಯಾರಿಂದ ಅಲ್ಲಿ ಏನನ್ನು ಕಲ್ತಿದ್ದೀರಾ ಅಂತ? ಏಕೆಂದರೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದವರು ಇನ್ನು ಚಿಕ್ಕ ಮಗುವಾಗಿ ಒಬ್ಬರಿಂದ ಒಂದನ್ನು ಕಲ್ತ್ಕೊಂಡು ಬಂದಿದ್ದಾರೆ ಅಂದರೆ ಅದು ಎಲ್ರಿಗೂ ನೋಡೋರಿಗೆ ತುಂಬ ಒಂದು ಸ್ಫೂರ್ತಿಯನ್ನು ಕೊಡುವಂತಹ ಅಂಶ. ಅಲ್ಲಿದ್ದಂತಹ ಅಷ್ಟು ಜನರು ಗಿಲ್ಲಿ ಆದಿಯಾಗಿಯೂ ಕೂಡ ಯಾರಿಂದ ಏನನ್ನು ನೀವು ಕಲ್ತಿದ್ದೀರಾ, ಒಂದು ಅಂಶವನ್ನು ಏನು ಅಳವಡಿಸ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ? ನಾನು ಆ್ಯಕ್ಚುಲಿ ಅಳವಡಿಸ್ಕೊಳ್ಬೇಕು ಅಂತಿರೋದು, ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ತಾನೇ ನೆನ್ನೆ ನಾವು ಹೊರಗಡೆ ಬಂದಿರೋದ್ರಿಂದ ಬಹುಶಃ ಆ ಕೋಪ ಮತ್ತು ಆ ತಾಳ್ಮೆ ಅನ್ನೋದು ಸ್ವಲ್ಪ ಬರಬೇಕು ಅನ್ಸುತ್ತೆ. ಯಾಕಂದರೆ ನನ್ನ ಪರ್ಸ್ಪೆಕ್ಟಿವ್ ತುಂಬ ಕರೆಕ್ಟಾಗಿರುತ್ತೆ, ನೇರ ಮಾತಾಡ್ತೀನಿ. ಬಟ್ ಒಂದು ಚೂರು ಯೋಚನೆ ಮಾಡಿ ಒಂದು ಚೂರು ಮಾತಾಡಿದ್ರೆ ಬಹುಶಃ ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಮತ್ತು ಜೋರಾಗಿ ನಾವು ಮಾತಾಡೋದ್ರಿಂದ ತುಂಬ ಬೇಗ ಸಿಕ್ಕಾಕೊಂಡ್ಬಿಡ್ತೀವಿ. ಹಿಟ್ ಲಿಸ್ಟಲ್ಲಿ ನಾವು ಫಸ್ಟ್ ಇರ್ತೀವಿ. ತುಂಬ ಯೋಚನೆ ಮಾಡಿ ನಿಧಾನವಾಗಿ ತಾಳ್ಮೆಯಿಂದ ಹೆಜ್ಜೆ ಇಡಬೇಕು, ಮಾತಾಡಬೇಕು ಅಂತ ಕಲ್ತೀವಿ. ಓಕೆ ಮೇಡಮ್, ನಾವು ನಿಮಗೆ ಹೇಳೋದು ಏನೂ ಇಲ್ಲ. ಯಾಕೆಂದರೆ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್, ಎಲ್ಲ ಪ್ಲ್ಯಾನ್ಸ್, ಕನ್ನಡದ ಹೋರಾಟ ಎಲ್ಲದಕ್ಕೂ ಶುಭವಾಗಲಿ, ಒಳ್ಳೆಯದಾಗಲಿ. ಇಷ್ಟು ಒಂದು ನಾಡಿಗೆ ಒಂದು ಹೆಣ್ಮಕ್ಳು ಎಷ್ಟು ಛಲವಾಗಿ ನಿಂತು ಹೋರಾಡಿ ಗೆಲ್ಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಾ. ತುಂಬ ಹೆಣ್ಮಕ್ಳಿಗೆ ಮಾಡೆಲ್ ಆಗಿದ್ದೀರಾ. ನಿಮ್ಮ ಒಂದು ಜರ್ನಿ ಹೀಗೆ ಮುಂದುವರಲಿ. ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಇಷ್ಟೊತ್ತು ಮಾತಾಡೋಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಕರ್ನಾಟಕ ಜನತೆಗೆ ಏನಾದ್ರು ಹೇಳಬೇಕು ಅಂದರೆ ಖಂಡಿತ ಹೇಳ್ಬಹುದು. ನನ್ನನ್ನು ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಯಾವತ್ತೂ ನನ್ನನ್ನು ಕೈ ಬಿಡಲಿಲ್ಲ. 16ನೇ ವಾರದವರೆಗೂ ಕರ್ಕೊಂಡು ಬಂದು ಟಾಪ್ಸ್ 3ವರೆಗೂ ಕೂರಿಸಿದ್ದೀರಾ ಅಂತಂದರೆ ಆ ವೋಟಿಂಗ್ ಆಗಿರೋ ಪ್ರಕ್ರಿಯೆ ನೋಡಿದ್ರೇ ಹೇಳ್ಬೋದು ಎಷ್ಟು ಪ್ರೀತಿ ತೋರಿಸಿದ್ದೀರಾ ಅಂತ. ಇನ್ನು ಮುಂದೆ ಇಡೋವಂಥ ಹೆಜ್ಜೆ ಪ್ರತಿಯೊಂದು ಕೂಡ ತುಂಬ ಜವಾಬ್ದಾರಿಯುತವಾಗಿ ಇಡ್ತೀನಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಛಲಗಾರ್ತಿ ಅಶ್ವಿನಿ ಬಿಗ್ ಬಾಸ್ ಜರ್ನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.